ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ಶ್ಯಾಮಕುಂದಾಚಾರ್ಯ ಇವರ ಬಗ್ಗೆ ತಿಳಿದುಕೊಳ್ಳೋಣ. ಯುಜಿಸಿ ನೆಟ್, ಕೆಸೆಟ್ ಮತ್ತು ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ ಪಠ್ಯಕ್ರಮ ಆಧಾರಿತ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದೆ. ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗಪಡಿಸಿಕೊಂಡು ಆದಷ್ಟು ಬೇಗ ಯುಜಿಸಿ ನೆಟ್, ಕೆಸೆಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಎಂದು ಶುಭ ಹಾರೈಸುತ್ತೇನೆ. ಕನ್ನಡ ಸಿರಿಯ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗೂಡಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ತರಗತಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಾಧನೆಯ ಹಾದಿಗೆ ನಮ್ಮ ಕನ್ನಡದ ಸಿರಿ ಹೊನ್ನಸಿರಿ ಶುಭವಾಗಲಿ. ಪ್ರಸ್ತುತ ತರಗತಿಯಲ್ಲಿ ನಾವು ಶ್ಯಾಮಕುಂದಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಕವಿರಾಜ ಮಾರ್ಗ ಪೂರ್ವದ ಕವಿಗಳಲ್ಲಿ ಹೇಗೆ ನಾವು ತುಂಬುಲಾಚಾರ್ಯರ ಬಗ್ಗೆ ತಿಳ್ಕೊಂಡ್ವೋ ಹಾಗೆಯೇ ಶ್ಯಾಮಕುಂದಾಚಾರ್ಯರು ಕೂಡ ಕವಿರಾಜ ಮಾರ್ಗದ ಪೂರ್ವ ಕವಿಗಳ ಸಾಲಿನಲ್ಲಿ ಶ್ಯಾಮಕುಂದಾಚಾರ್ಯರು ಪ್ರಮುಖವಾಗಿ ನಿಲ್ಲುತ್ತಾರೆ ಎಂದು ಹೇಳಬಹುದು. ಇನ್ನು ಶ್ಯಾಮಕುಂದಾಚಾರ್ಯರ ಜೀವನ ಮತ್ತು ಸಾಹಿತ್ಯದ ಮೇಲೆ ಬೆಳಕು ಚೆಲ್ಲುವ ಕೆಲವು ಪ್ರಮುಖ ಕೃತಿಗಳನ್ನು ನೋಡುವುದಾದರೆ, 1. ಭಟ್ಟಾಕಳಂಕನ ಕರ್ನಾಟಕ ಶಬ್ದಾನುಶಾಸನ ಕ್ರಿಸ್ತಶಕ 1604. 2. ಶ್ರೀ ವಿಜಯನ ಕವಿರಾಜ ಮಾರ್ಗ ಕ್ರಿಸ್ತಶಕ 850. 3. ಆರ್ ನರಸಿಂಹಾಚಾರ್ಯರ ಕರ್ನಾಟಕ ಕವಿಚರಿತೆ ಭಾಗ 1. ತಶು ಶ್ಯಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆ, ರಂ ಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ, ಇನ್ನು ಮುಂತಾದಂಥ ಪ್ರಮುಖ ಪುಸ್ತಕಗಳು ಇವರ ಒಂದು ಜೀವನ ಮತ್ತು ಸಾಹಿತ್ಯದ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಇವರ ಒಂದು ಜೀವನ ಮತ್ತು ಸಾಹಿತ್ಯದ ಬಗ್ಗೆ ನಾವು ನೋಡೋದಾದರೆ, ಇಂದಿಗೂ ಕೂಡ ಇವರ ಒಂದು ಕೃತಿ ರಚನೆ ಮಾಡಿರೋದ್ರ ಬಗ್ಗೆ ಆಗಿರ್ಬೋದು, ಇವರ ಒಂದು ಸಾಹಿತ್ಯಿಕ ಜೀವನ ಆಗಿರ್ಬೋದು, ಇನ್ನೂ ಕೂಡ ನಮಗೆ ನಿಖರವಾದಂತಹ ಮಾಹಿತಿ ಅಷ್ಟಾಗಿ ಸಿಕ್ಕಿರುವಂತಹ ಮಾಹಿತಿಯನ್ನು ಒಂದುಗೂಡಿಸಿ ಇಲ್ಲಿ ನಿಮಗೆ ಇದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನು ಐತಿಹಾಸಿಕ ಹಿನ್ನೆಲೆ ಮತ್ತು ಕಾಲ ನಿರ್ಣಯವನ್ನು ನಾವು ಶ್ಯಾಮಕುಂದಾಚಾರ್ಯರ ಬಗ್ಗೆ ನೋಡುವುದಾದರೆ, ಯುಗದ ಸ್ಥಾನ. ಇವರು ಕವಿರಾಜ ಮಾರ್ಗ ಪೂರ್ವಯುಗದ ಅಂದರೆ ಪಂಪ ಪೂರ್ವಯುಗದ ಅತ್ಯಂತ ಪ್ರಮುಖ ಸಿದ್ಧಾಂತ ಮತ್ತು ಶಾಸ್ತ್ರಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಇವರ ಒಂದು ಯುಗದ ಒಂದು ಸ್ಥಾನವನ್ನು ನೋಡೋದಾದರೆ, ಇವರು ಕವಿರಾಜ ಮಾರ್ಗ ಪೂರ್ವದ ಯುಗ ಅಥವಾ ಪಂಪ ಪೂರ್ವಯುಗದ ಅತ್ಯಂತ ಪ್ರಮುಖ ಶಾಸ್ತ್ರಕವಿ ಎಂದು ಪ್ರಸಿದ್ಧರಾಗಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ನಿಖರವಾದಂತಹ ಕಾಲವನ್ನು ನಾವು ನೋಡೋದಾದರೆ, ಹಲವಾರು ಚರಿತ್ರಕಾರರು ಅಧ್ಯಯನವನ್ನು ಮಾಡಿ ಒಂದಿಷ್ಟು ಮಾಹಿತಿಯನ್ನು ನಮಗೆ ದೊರಕಿಸಿಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ನೋಡೋದಾದರೆ, ಇವರ ಕಾಲ ಸುಮಾರು ಕ್ರಿಸ್ತಶಕ 650 ಅಂದರೆ 7ನೇ ಶತಮಾನ ಎಂದು ಇತಿಹಾಸಕಾರರು ಮತ್ತು ಸಂಶೋಧಕರು ನಿರ್ಣಯಿಸಿದ್ದಾರೆ ಎಂದು ಹೇಳಲಾಗಿದೆ. ಇವರ ಕಾಲವನ್ನು ಸುಮಾರು ಕ್ರಿಸ್ತಶಕ 650 ಅಂದರೆ 7ನೇ ಶತಮಾನ ಅಂತ ಇತಿಹಾಸಕಾರರು, ಸಂಶೋಧನಾಕಾರರು ನಿರ್ಣಯಿಸಿದ್ದಾರೆ ಎಂದು ಹೇಳಲಾಗಿದೆ. ಕೆಲವು ಇತಿಹಾಸಕಾರರು ಇವರ ಕಾಲ 6ನೇ ಶತಮಾನ ಅಂತಲೂ ಹೇಳ್ತಾರೆ, 5ನೇ ಶತಮಾನ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಹೊಸದಾಗಿ ಅಧ್ಯಯನ ಆಗಿರುವಂತಹ ಒಂದು ಸಂಶೋಧನೆಯ ಪ್ರಕಾರ ಇವರ ಒಂದು ಕಾಲವನ್ನು ಕ್ರಿಸ್ತಶಕ 650 ಅಂದರೆ 7ನೇ ಶತಮಾನ ಎಂದು, ಇತ್ತೀಚಿನ ಮಾಹಿತಿಯ ಪ್ರಕಾರ ಇವರದು 6ನೇ ಶತಮಾನ ಅಲ್ಲ 7ನೇ ಶತಮಾನ ಎಂದು ಗುರುತಿಸಲಾಗಿದೆ. ನಂತರ ಧರ್ಮ ಮತ್ತು ಪರಂಪರೆಯನ್ನು ನೋಡೋದಾದರೆ, ಇವರು ದಿಗಂಬರ ಜೈನ ಪರಂಪರೆಯ ದೇಶೀಯ ಗಣಕ್ಕೆ ಸೇರಿದ ಶ್ರೇಷ್ಠ ಆಚಾರ್ಯ ಮತ್ತು ದಾರ್ಶನಿಕರಾಗಿದ್ದರು. ಈ ಶ್ಯಾಮಕುಂದಾಚಾರ್ಯರ ಧರ್ಮವನ್ನು ಮತ್ತು ಅದರ ಪರಂಪರೆಯನ್ನು ನೋಡೋದಾದರೆ, ಇವರೊಬ್ಬರು ದಿಗಂಬರ ಜೈನ ಪರಂಪರೆಯ ದೇಶೀಯ ಗಣಕ್ಕೆ ಸೇರಿದಂಥ ಶ್ರೇಷ್ಠ ಆಚಾರ್ಯರಾಗಿದ್ದರು. ಇವರು ಕೂಡ ಒಬ್ಬ ಜೈನ ದಿಗಂಬರ ಮುನಿಯಾಗಿದ್ದರು ಅಂತ ನಾವು ಇಲ್ಲಿ ನೋಡ್ಬೋದು. ಇನ್ನು ಸಾಹಿತ್ಯಿಕ ಮಹತ್ವವನ್ನು ನಾವು ಇಲ್ಲಿ ನೋಡೋದಾದರೆ,
ಕವಿರಾಜ ಮಾರ್ಗಕ್ಕಿಂತ ಕನಿಷ್ಠ 2 ಶತಮಾನಗಳ ಹಿಂದೆಯೇ ಕನ್ನಡದಲ್ಲಿ ಉನ್ನತ ಮಟ್ಟದ ಲಕ್ಷಣ ಮತ್ತು ಶಾಸ್ತ್ರಗ್ರಂಥಗಳು ರಚನೆಯಾಗಿದ್ದವು ಎಂಬುದಕ್ಕೆ ಇವರೇ ಮುಖ್ಯ ಆಧಾರ. ಅಂದರೆ ಕವಿರಾಜ ಮಾರ್ಗಕ್ಕಿಂತ ಕನಿಷ್ಠ 2 ಶತಮಾನಗಳ ಹಿಂದೆಯೇ ಏನು ಕನ್ನಡದಲ್ಲಿ ಉನ್ನತ ಮಟ್ಟದ ಲಕ್ಷಣ ಮತ್ತು ಶಾಸ್ತ್ರಗ್ರಂಥಗಳು ರಚನೆಯಾಗಿತ್ತು ಅನ್ನೋದಕ್ಕೆ ಇವರೇನೆ ಮುಖ್ಯ ಆಧಾರ ಆಗಿದ್ದಾರೆ. ಯಾರು? ಶ್ಯಾಮಕುಂದಾಚಾರ್ಯರು ಎಂದು ಹೇಳಲಾಗಿದೆ. ಶ್ಯಾಮಕುಂದಾಚಾರ್ಯರು ಎಂದು ಹೇಳಬಹುದು. ಆದರೆ ಅವ್ರ ಕೃತಿ ನಮಗೆ ಇನ್ನೂ ಕೂಡ ಉಪಲಬ್ಧವಾಗಿಲ್ಲ. ಕೃತಿ ಬರೆದಿದ್ದಾರೆ ಅಂತ ನಮಗೆ ಹಲವಾರು ಅಧ್ಯಯನಗಳ ಪ್ರಕಾರ ಗೊತ್ತಾಗಿದೆ. ಅದು ಅವ್ರ ಕೃತಿ ನಮಗೆ ಇನ್ನೂ ಸಿಕ್ಕಿಲ್ಲ. ಇನ್ನು ಸಾಹಿತ್ಯಿಕ ಕೊಡುಗೆ ಮತ್ತು ಕೃತಿಗಳ ವಿವರಣೆಯನ್ನು ನಾವು ಇಲ್ಲಿ ನೋಡೋದಾದರೆ ಅಲಭ್ಯ ಕೃತಿಗಳ ಸಾಲು. ಅಲಭ್ಯ ಅಂದರೆ ನಮಗೆ ಉಪಲಬ್ಧ ಆಗದೆ ಇರೋದು, ದೊರಕದೇ ಇರೋದು ಅಂತ. ಹೀಗೆ ಹೇಗೆ ನಿನ್ನೆ ನಾವು ಕಳೆದ ತರಗತಿಯಲ್ಲಿ ತುಂಬುಲಾಚಾರ್ಯರ ಚೂಡಾಮಣಿ ಕೃತಿಯನ್ನು ನೋಡಿದ್ವಿ. ಅದು ಅಷ್ಟೇ, ಅವರು ಚೂಡಾಮಣಿ ಎನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಬಟ್ ಅದು ನಮಗೆ ಏನು ಲಭ್ಯವಾಗಿಲ್ಲ. ಅವರು ಕೂಡ ಒಬ್ಬರು ಜೈನ ಮುನಿಯಾಗಿದ್ದರು. ಹಾಗೆಯೇ ಶ್ಯಾಮಕುಂದಾಚಾರ್ಯರು ಅಷ್ಟೇ ಪ್ರಸಿದ್ಧ ಜೈನ ಮುನಿ. ಇವರು ಕೂಡ ಕೃತಿಯನ್ನು ಬರೆದಿದ್ದಾರೆ. ಯಾವ ಕೃತಿ ಅಂತ ಮುಂದೆ ನೋಡೋಣ. ಬಟ್ ಅವ್ರು ಬರೆದಿರುವಂಥ ಕೃತಿನೂ ಕೂಡ ನಮಗೆ ದೊರಕಿಲ್ಲ. ಅಲಭ್ಯ ಕೃತಿಗಳ ಸಾಲು. ಇವರ ಒಂದು ಕೃತಿನೂ ಕೂಡ ದೊರೆಯದೇ ಇರುವಂಥ ಒಂದು ಕೃತಿಯ ಒಂದು ಸಾಲಿಗೆ ನಿಲ್ಲುತ್ತದೆ ಎಂದು ಹೇಳಬಹುದು. ಇವರ ಕೃತಿಗಳು ಪ್ರಸ್ತುತ ನಮಗೆ ಮೂಲ ರೂಪದಲ್ಲಿ ಸಿಕ್ಕಿಲ್ಲವಾದ್ದರಿಂದ ಇವರನ್ನು ಅಲಭ್ಯ ಕೃತಿಗಳ ಕವಿ ಎನ್ನಲಾಗಿದೆ. ಏನು? ಇವರ ಕೃತಿಗಳು ನಮಗೆ ಮೂಲ ರೂಪದಲ್ಲಿ ಸಿಕ್ಕಿಲ್ಲ. ಅದರಿಂದ ಶ್ಯಾಮಕುಂದಾಚಾರ್ಯರನ್ನು ಅಲಭ್ಯ ಕೃತಿಗಳ ಕವಿ ಅಂತ ಕರೆಯಲಾಗಿದೆ. ಏನಂತ? ಅಲಭ್ಯ ಕೃತಿಗಳ ಕವಿ ಎನ್ನಲಾಗಿದೆ. ಇನ್ನು ಕಷಾಯ ಪ್ರಾವೃತ ವ್ಯಾಖ್ಯಾನ. ಏನಿದು ಕಷಾಯ ಪ್ರಾವೃತ ವ್ಯಾಖ್ಯಾನ ಅಂತಂದರೆ ಏನು ಗೊಂದಲಕ್ಕೆ ಸಿಲುಕೋಬೇಡಿ. ಕಷಾಯ ಪ್ರಾವೃತ ವ್ಯಾಖ್ಯಾನ ಅಂದರೆ ಇದು ಅವರು ರಚನೆ ಮಾಡಿರುವಂಥ ಒಂದು ಕೃತಿ, ಪ್ರಮುಖವಾದಂಥ ಕೃತಿ. ಕಷಾಯ ಪ್ರಾವೃತ ವ್ಯಾಖ್ಯಾನ ಜೈನ ಧರ್ಮದ ಅತ್ಯಂತ ಪವಿತ್ರ ಹಾಗೂ ಪ್ರಾಚೀನ ಆಗಮ ಗ್ರಂಥಗಳಲ್ಲಿ ಒಂದಾದ ಷಟ್ಖಂಡಾಗಮದ ಒಂದು ಪ್ರಮುಖ ಭಾಗವೇ ಕಷಾಯ ಪ್ರಾವೃತ. ಇದನ್ನು ಗುಣಧರಾಚಾರ್ಯರು ಪ್ರಾಕೃತ ಭಾಷೆಯಲ್ಲಿ ರಚಿಸಿದ್ದಾರೆ. ಕಷಾಯ ಪ್ರಾವೃತ ವ್ಯಾಖ್ಯಾನ ಅಂತಂದರೆ ಜೈನ ಧರ್ಮದ ಅತ್ಯಂತ ಪವಿತ್ರ ಹಾಗೂ ಪ್ರಾಚೀನ ಆಗಮ ಗ್ರಂಥಗಳಲ್ಲಿ ಈ ಒಂದು ಗ್ರಂಥನೂ ಕೂಡ ಒಂದಾಗಿದೆ. ಯಾವುದು? ಕಷಾಯ ಪ್ರಾವೃತ. ಇದನ್ನು ಯಾರಪ್ಪ ಬರೀತಾರೆ ಪ್ರಾಕೃತ ಭಾಷೆಯಲ್ಲಿ ಅಂತಂದರೆ ಗುಣಧರಾಚಾರ್ಯ ಅಥವಾ ಆಚಾರ್ಯ ಗುಣಧರ ಅವರು ಪ್ರಾಕೃತ ಭಾಷೆಯಲ್ಲಿ ರಚಿಸ್ತಾರೆ. ಯಾವುದನ್ನು? ಕಷಾಯ ಪ್ರಾವೃತ ವ್ಯಾಖ್ಯಾನ ಅನ್ನೋದನ್ನು ಪ್ರಾಕೃತ ಭಾಷೆಯಲ್ಲಿ ರಚಿಸಿದ್ದರು. ಈ ಕಠಿಣ ಪ್ರಾಕೃತ ಗ್ರಂಥಕ್ಕೆ ಶ್ಯಾಮಕುಂದಾಚಾರ್ಯರು ದೇಶಿ ಭಾಷೆಯಲ್ಲಿ ಅಂದರೆ ಅಂದಿನ ಹಳಗನ್ನಡದಲ್ಲಿ ಬೃಹತ್ ಆದ ವ್ಯಾಖ್ಯಾನ ಅಥವಾ ಟೀಕು ಗ್ರಂಥವನ್ನು ರಚಿಸಿದರು. ಆಚಾರ್ಯ ಯಾರು? ಗುಣಧರಾಚಾರ್ಯರು ಪ್ರಾಕೃತ ಭಾಷೆಯಲ್ಲಿ ಯಾವುದನ್ನು ಬರೀತಾರೆ? ಕಷಾಯ ಪ್ರಾವೃತ ಎನ್ನುವಂತಹ ಕೃತಿಯನ್ನು ಬರೀತಾರಲ್ವಾ. ಆ ಒಂದು ಕಠಿಣ ಪ್ರಾಕೃತ ಗ್ರಂಥಕ್ಕೆ ಶ್ಯಾಮಕುಂದಾಚಾರ್ಯರು ಏನು ಮಾಡ್ತಾರೆ? ದೇಶಿ ಭಾಷೆಯಲ್ಲಿ ಅಂದರೆ ಅಂದಿನ ಹಳಗನ್ನಡದಲ್ಲಿ ಬೃಹತ್ತಾದಂತಹ ವ್ಯಾಖ್ಯಾನ ಅಥವಾ ಟೀಕು ಗ್ರಂಥವನ್ನು ಇವರು ರಚಿಸ್ತಾರೆ. ಯಾವ ಒಂದು ಭಾಷೆಯಲ್ಲಿ? ಯಾವುದು? ಪ್ರಾಕೃತ ಭಾಷೆಯಲ್ಲಿ ಇದ್ದಂಥದ್ದನ್ನು ಹಳಗನ್ನಡದ ಒಂದು ಭಾಷೆಯಲ್ಲಿ ಅವರು ರಚನೆ ಮಾಡ್ತಾರೆ. ಇನ್ನು ಮುಂದೆ ಪರ ಪದ್ಧತಿ. ಜೈನ ಧರ್ಮದ ನೈತಿಕ ಸೂತ್ರಗಳು ಮತ್ತು ಆಚಾರ ವಿಚಾರಗಳನ್ನು ವಿವರಿಸುವ ಇವರ ಮತ್ತೊಂದು ಪ್ರಮುಖ ತಾತ್ವಿಕ ಗ್ರಂಥ ಇದಾಗಿದೆ ಎಂದು ವಿದ್ವಾಂಸರು ಗುರುತಿಸಿದ್ದಾರೆ. ಹೀಗೆ ಹೇಗೆ ಕಷಾಯ ಪ್ರಾವೃತ ವ್ಯಾಖ್ಯಾನ ಎನ್ನುವಂತಹ ಒಂದು ಪ್ರಾಕೃತ ಭಾಷೆಯ ಕೃತಿಗೆ ಇವರು ಕನ್ನಡದಲ್ಲಿ ಟೀಕು ಕನ್ನಡದಲ್ಲಿ ಬರೀತಾರೋ ಅದೇ ಥರ ಪರ ಪದ್ಧತಿ ಎನ್ನುವಂಥ ಮತ್ತೊಂದು ಕೃತಿಯನ್ನು ಬರೀತಾರೆ. ಅಂದರೆ ಇದೇನು ಪ್ರಾಕೃತ ಭಾಷೆಯಲ್ಲಿರೋಲ್ಲ, ಅವ್ರು ಬರೆಯೋದು ಏನಿದು? ಜೈನ ಧರ್ಮದ ನೈತಿಕ ಸೂತ್ರಗಳು ಮತ್ತು ಜೈನ ಧರ್ಮದ ಆಚಾರದ ವಿಚಾರಗಳನ್ನು ವಿವರಿಸಿರುವಂಥ ಒಂದು ತಾತ್ವಿಕ ಗ್ರಂಥ ಇದು. ಆಯಿತಾ? ಇದಾಗಿದೆ, ತಾತ್ವಿಕ ಗ್ರಂಥವಾಗಿದೆ. ಅಂದರೆ ಜೈನ ಧರ್ಮದ ನೈತಿಕ ಸೂತ್ರಗಳು ಮತ್ತು ಅವರ ಒಂದು ಜೈನ ಧರ್ಮದ ಆಚಾರ ವಿಚಾರಗಳನ್ನು
ಒಳಗೊಂಡಿರುವಂಥ ಇವರು ಮತ್ತೊಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಅಂತ ವಿದ್ವಾಂಸರು ಗುರುತಿಸಿದ್ದಾರೆ. ಯಾವ ಕೃತಿ? ಮತ್ತೊಂದು ಪರಾಪದ್ಧತಿ ಎನ್ನುವಂಥ ಕೃತಿಯನ್ನು ಇವರು ರಚನೆ ಮಾಡಿದ್ದಾರೆ ಅಂತ ಗುರುತಿಸ್ತಾರೆ. ಅದೇನೇನು ಒಳಗೊಂಡಿದೆ ಅಂದರೆ ಜೈನ ಧರ್ಮದ ನೈತಿಕ ಸೂತ್ರಗಳನ್ನು ಮತ್ತು ಜೈನ ಧರ್ಮದ ಆಚಾರ ವಿಚಾರಗಳನ್ನು ಒಳಗೊಂಡಿದೆ ಎಂದು ಹೇಳ್ಬೋದು. ಇನ್ನು ಭಾಷಿಕ ಸಾಧನೆಯನ್ನು ನೋಡೋದಾದರೆ 7ನೇ ಶತಮಾನದಲ್ಲಿ ಕನ್ನಡ ಭಾಷೆಯು ಜಗತ್ತಿನ ಅತ್ಯಂತ ಸಂಕೀರ್ಣವಾದ ತತ್ವಶಾಸ್ತ್ರ ಮತ್ತು ಧರ್ಮಶಾಸ್ತ್ರವನ್ನು ಬರೆಯಲು ಸಮರ್ಥವಾಗಿ ಬೆಳೆದಿತ್ತು ಎಂಬುದಕ್ಕೆ ಇವರ ಈ ವ್ಯಾಖ್ಯಾನವೇ ಪ್ರಮುಖ ಸಾಕ್ಷಿಯಾಗಿದೆ. ಭಾಷಿಕ ಸಾಧನೆಯಲ್ಲಿ ನೋಡೋದಾದರೆ 7ನೇ ಶತಮಾನದಲ್ಲೇ ಕನ್ನಡ ಭಾಷೆಯು ಜಗತ್ತಿನ ಅತ್ಯಂತ ಸಂಕೀರ್ಣವಾದಂತಹ ತತ್ವಶಾಸ್ತ್ರ ಮತ್ತು ಧರ್ಮಶಾಸ್ತ್ರವನ್ನು ಬರೆಯೋದಕ್ಕೆ ಸಮರ್ಥವಾಗಿ ಬೆಳೆದಿತ್ತು ಅನ್ನೋದನ್ನು ನಾವು ಇವರ ವ್ಯಾಖ್ಯಾನದ ಮೂಲಕ ಸಾಕ್ಷಿಯಾಗಿ ನಿಲ್ಲುತ್ತದೆ ಎಂದು ಹೇಳಬಹುದು. ಅಂದರೆ ವ್ಯಾಖ್ಯಾನವೇ ಅಂತಂದರೆ ಯಾವುದು? ಅವರ ಕೃತಿ ಹೇಳೋದ್ನಲ್ಲ, ಯಾವುದು? ಕಷಾಯ ಪ್ರಾಭೃತ ವ್ಯಾಖ್ಯಾನ ಅಲ್ವಾ? ಆ ಒಂದು ವ್ಯಾಖ್ಯಾನವಾದಂಥ ಒಂದು ಕೃತಿಯೇ ಭಾಷಿಕ ಸಾಧನೆಯಲ್ಲಿ ಆ ಕನ್ನಡ ಭಾಷೆ ಬೆಳೆದಿತ್ತು, ಹಳಗನ್ನಡದ ಭಾಷೆ ಬೆಳೆದಿತ್ತು, ಇದಕ್ಕೆ ಈ ಒಂದು ವ್ಯಾಖ್ಯಾನವೇ ಸಾಕ್ಷಿಯಾಗಿ ನಿಲ್ಲುತ್ತದೆ ಎಂದು ಹೇಳಲಾಗಿದೆ. ಇನ್ನು ಕಷಾಯ ಪ್ರಾಭೃತ ಎಂದರೇನು? ಅದರ ಒಂದು ಸರಳ ವಿವರಣೆಯನ್ನು ನೋಡೋಣ. ಕಷಾಯ ಪ್ರಾಭೃತ ಅಂತಂದರೆ ಪದದ ವಿಭಜನೆಯನ್ನು ನೋಡೋದಾದರೆ ಕಷಾಯ ಎಂದರೆ ಆತ್ಮವನ್ನು ಮಲಿನಗೊಳಿಸುವ ದುರ್ಗುಣಗಳು ಮತ್ತು ಪ್ರಾಭೃತ ಎಂದರೆ ಸವಿಸ್ತಾರವಾಗಿ ವಿವರಿಸುವ ಗ್ರಂಥದ ಭಾಗ ಅಥವಾ ಅಧ್ಯಾಯ ಎಂದು ಅರ್ಥ. ಕಷಾಯ ಅಂತಂದರೆ ಆತ್ಮವನ್ನು ಮಲಿನಗೊಳಿಸುವ ದುರ್ಗುಣಗಳು ಮತ್ತು ಪ್ರಾಭೃತ ಎಂದರೆ ಸವಿಸ್ತಾರವಾಗಿ ವಿವರಿಸುವಂಥ ಗ್ರಂಥದ ಒಂದು ಭಾಗ ಅಥವಾ ಅಧ್ಯಾಯ ಎಂದು ಹೇಳಲಾಗಿದೆ. ಆತ್ಮವನ್ನು ಮಲಿನಗೊಳಿಸುವಂತಹ ದುರ್ಗುಣಗಳು ಯಾವ್ಯಾವುದು ಅದನ್ನೇ ಪ್ರಾಭೃತ ಅಂತ ಕಷಾಯ ಅಂತ ಕರೆದಿದ್ದಾರೆ. ಹಾಗಾದರೆ 4 ಕಷಾಯಗಳು ಯಾವುದು ಅಂತ ನೋಡೋದಾದರೆ ಜೈನ ಧರ್ಮದ ಪ್ರಕಾರ ಮಾನವನ ಆತ್ಮಕ್ಕೆ ಅಂಟಿಕೊಳ್ಳುವ ಪ್ರಮುಖ 4 ಕಷಾಯಗಳೆಂದರೆ ಕ್ರೋಧ ಅಂದರೆ ಕೋಪ, ಮಾನ ಅಂದರೆ ಅಹಂಕಾರ, ಮಾಯೆ ಅಂದರೆ ವಂಚನೆ, ಲೋಭ ಅಂದರೆ ದುರಾಸೆ. ಹೌದಲ್ವಾ? ಆ 4 ಕಷಾಯಗಳು ಯಾವುದು ಅಂತಂದರೆ ಯಾವುದು? ಕ್ರೋಧ, ಮಾನ, ಮಾಯೆ ಮತ್ತು ಲೋಭ. ಈ 4 ಅಂಶಗಳು ಏನು? ಆತ್ಮವನ್ನು ಮಲಿನಗೊಳಿಸುವಂತಹ ದುರ್ಗುಣಗಳು. ನಿಜಕ್ಕೂ ಇವು ಆತ್ಮವನ್ನು ಮಲಿನಗೊಳಿಸುವಂತಹ ದುರ್ಗುಣಗಳು ಎಂದು ನಾವು ನಿಜಕ್ಕೂ ಒಪ್ಪುವಂತಹ ಒಂದು ವಿಷಯವೇ ಆಗಿದೆ ಎಂದು ಹೇಳಲಾಗಿದೆ. ಈ 4 ಕಷಾಯಗಳು ಕೂಡ ಆತ್ಮದ ದುರ್ಗುಣಕ್ಕೆ ಸಾಕ್ಷಿಯಾಗಿರುವಂತಹ ಅಂಶಗಳು. ಇನ್ನು ಗ್ರಂಥದ ತಿರುಳನ್ನು ನೋಡೋದಾದರೆ ದೇಹಕ್ಕೆ ಬರುವ ಕೆಮ್ಮು ನೆಗಡಿಗೆ ನಾವು ಕಷಾಯ ಎಂಬ ಕಹಿ ಮದ್ದನ್ನು ಕುಡಿಯುವಂತೆ ಆತ್ಮಕ್ಕೆ ಹಿಡಿಯುವ ಈ 4 ಆಧ್ಯಾತ್ಮಿಕ ಕಾಯಿಲೆಗಳನ್ನು ಗುಣಪಡಿಸಲು ಇರುವ ಧರ್ಮಶಾಸ್ತ್ರದ ಔಷಧಿಯೇ ಈ ಕಷಾಯ ಪ್ರಾಭೃತ ಗ್ರಂಥ. ಈ ಒಂದು ಕಷಾಯ ಪ್ರಾಭೃತ ಗ್ರಂಥದ ಒಂದು ತಿರುಳನ್ನು ನಾವು ನೋಡೋದಾದರೆ ಹೇಗೆ ನಮ್ಮ ದೇಹಕ್ಕೆ ಕೆಮ್ಮು, ನೆಗಡಿ, ಶೀತ ಎಲ್ಲ ಆದರೆ ನಾವು ಕಹಿ ಎಂಬಂತಹ ಒಂದು ಕಷಾಯವನ್ನು ಕುಡಿದು ನಾವು ಅದನ್ನು ವಾಸಿ ಮಾಡ್ಕೋತೀವೋ, ಹಾಗೆಯೇ ಆತ್ಮಕ್ಕೆ ಹಿಡಿಯುವ ಈ 4 ಆಧ್ಯಾತ್ಮಿಕ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಇರುವಂತಹ ಧರ್ಮಶಾಸ್ತ್ರದ ಒಂದು ಔಷಧಿಯೇ ಈ ಕಷಾಯ ಪ್ರಾಭೃತ ಗ್ರಂಥ ಎಂದು ಈ ಗ್ರಂಥದ ತಿರುಳಾಗಿದೆ ಎಂದು ಹೇಳಬಹುದು. ಇನ್ನು ಮಾಹಿತಿಗೆ ಆಧಾರವಾದ ಮುಖ್ಯ ಚಾರಿತ್ರಿಕ ಗ್ರಂಥಗಳನ್ನು ನೋಡುವುದಾದರೆ 1. ಇಂದ್ರನಂದಿಯ ಶ್ರುತಾವತಾರ. ಇದನ್ನು ನೋಡೋದಾದರೆ ಇವರ ಅಸ್ತಿತ್ವ ಮತ್ತು ಕೃತಿಯ ಬಗ್ಗೆ ಅಧಿಕೃತ ಮಾಹಿತಿ ಸಿಗುವುದು ಇಂದ್ರನಂದಿ ಭಟ್ಟಾರಕರು ಸಂಸ್ಕೃತದಲ್ಲಿ ಬರೆದ ಶ್ರುತಾವತಾರ ಎಂಬ ಜೈನ ಇತಿಹಾಸ ಗ್ರಂಥದಿಂದ. ಶ್ಯಾಮಕೊಂದಾಚಾರ್ಯವ್ರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಉಪಯೋಗವಾಗುವಂತಹ ಒಂದು ಅಂಶ ಅಂತಂದರೆ ಯಾವುದು? ಇಂದ್ರನಂದಿಯ ಶ್ರುತಾವತಾರ ಅಂತ ಹೇಳ್ಬೋದು.
ಇವರ ಅಸ್ತಿತ್ವ ಮತ್ತು ಕೃತಿಯ ಬಗ್ಗೆ ಅಧಿಕೃತ ಮಾಹಿತಿ ನಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಇಂದ್ರನಂದಿ ಭಟ್ಟಾರಕರು ಸಂಸ್ಕೃತದಲ್ಲಿ ಬರೆದಿರುವಂತಹ ಶ್ರುತಾವತಾರ ಎಂಬ ಜೈನ ಇತಿಹಾಸ ಗ್ರಂಥದಿಂದ ಶ್ಯಾಮಕುಂದಾಚಾರ್ಯ ಅವರ ಅಸ್ತಿತ್ವ ಮತ್ತು ಕೃತಿಯ ಬಗ್ಗೆ ಅಧಿಕೃತವಾದಂಥ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಂದ್ರನಂದಿಯ ಶ್ರುತಾವತಾರ ಸಹಾಯಕವಾಗಿದೆ ಎಂದು ಹೇಳಬಹುದು. ಅದರಲ್ಲಿ ಶ್ಯಾಮಕುಂದಾಚಾರ್ಯರು ಗುಣಧರರ ಕಷಾಯ ಪ್ರಾವೃತಕ್ಕೆ ದೇಶಿ ಭಾಷೆಯಾದ ಕನ್ನಡದಲ್ಲಿ ಪದ್ಧತಿ ಅಂದರೆ ವ್ಯಾಖ್ಯಾನವನ್ನು ಬರೆದರು ಎಂದು ಸ್ಪಷ್ಟವಾಗಿ ದಾಖಲಿಸಲಾಗಿದೆ. ಇದರಲ್ಲಿ ಏನು ಇಂದ್ರನಂದಿಯ ಶ್ರುತಾವತಾರ ಅಂತಿದೆ ಅಲ್ವಾ, ಅದರಲ್ಲಿ ಶ್ಯಾಮಕುಂದಾಚಾರ್ಯರು ಗುಣಧರರ ಕಷಾಯ ಪ್ರಾವೃತಕ್ಕೆ ದೇಶಿ ಭಾಷೆಯಾದ ಕನ್ನಡದಲ್ಲಿ ಪದ್ಧತಿ ಅಂದರೆ ವ್ಯಾಖ್ಯಾನವನ್ನು ಬರೆದರು ಎಂದು ಸ್ಪಷ್ಟವಾಗಿ ದಾಖಲಿಸಲಾಗಿದೆ. ಈ ಇಂದ್ರನಂದಿಯ ಶ್ರುತಾವತಾರದಲ್ಲಿ ಏನು ನೋಡ್ಬೋದು ಅಂತಂದರೆ ಅವ್ರು ಏನಂತ ಉಲ್ಲೇಖ ಮಾಡಿದ್ದಾರೆ ಅಂತಂದರೆ, ಶ್ಯಾಮಕುಂದಾಚಾರ್ಯರು ಆಚಾರ್ಯ ಗುಣಧರರು ಪ್ರಾಕೃತ ಭಾಷೆಯಲ್ಲಿ ಕಷಾಯ ಪ್ರಾವೃತ ಎನ್ನುವಂತಹ ಒಂದು ಕೃತಿಯನ್ನು ಬರೀತಾರೆ ಅಲ್ವಾ, ಇದು ಜೈನ ಧರ್ಮದ ಕೃತಿ, ಇದನ್ನು ಬರೀತಾರೆ. ಅದನ್ನು ಶ್ಯಾಮಕುಂದಾಚಾರ್ಯರು ಏನು ಮಾಡ್ತಾರೆ, ದೇಶಿ ಭಾಷೆಯಾದಂತಹ ಕನ್ನಡದಲ್ಲಿ ಏನು ಪದ್ಧತಿ ಅಥವಾ ಅಂದರೆ ವ್ಯಾಖ್ಯಾನವನ್ನು ಕನ್ನಡದಲ್ಲಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಇಂದ್ರನಂದಿಯ ಶ್ರುತಾವತಾರ ಎನ್ನುವಂಥ ಒಂದು ಕೃತಿಯಲ್ಲಿ ದಾಖಲಿಸಲಾಗಿದೆ. ಯಾರು? ಇಂದ್ರನಂದಿಯವರು ಶ್ರುತಾವತಾರ ಎನ್ನುವಂಥ ಒಂದು ಕೃತಿಯಲ್ಲಿ ದಾಖಲಿಸಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಚಾವುಂಡರಾಯನ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದಲ್ಲೂ ಕೂಡ ನಾವು ನೋಡ್ಬೋದು. ಏನು ಕ್ರಿಸ್ತಶಕ 978 ಚಾವುಂಡರಾಯ ಪುರಾಣದ ಆರಂಭದ ಕವಿ ಮತ್ತು ಆಚಾರ್ಯ ಸ್ಮರಣೆಯ ಭಾಗದಲ್ಲಿ ಶ್ಯಾಮಕುಂದಾಚಾರ್ಯರನ್ನು ದಕ್ಷಿಣ ಭಾರತದ ಮಹಾನ್ ಜೈನ ವಿದ್ವಾಂಸರೆಂದು ಅತ್ಯಂತ ಗೌರವದಿಂದ ಕೊಂಡಾಡಲಾಗಿದೆ. ಕ್ರಿಸ್ತಶಕ 978 ಚಾವುಂಡರಾಯ ಪುರಾಣದ ಆರಂಭದ ಕವಿ ಮತ್ತು ಆಚಾರ್ಯ ಸ್ಮರಣೆಯ ಒಂದು ಭಾಗದಲ್ಲಿ ಶ್ಯಾಮಕುಂದಾಚಾರ್ಯರನ್ನು ದಕ್ಷಿಣ ಭಾರತದ ಮಹಾನ್ ಜೈನ ವಿದ್ವಾಂಸರೆಂದು ಅತ್ಯಂತ ಗೌರವದಿಂದ ಕೊಂಡಾಡಿರೋದನ್ನು ನಾವು ಚಾವುಂಡರಾಯ ಪುರಾಣದಲ್ಲಿ ನೋಡಬಹುದಾಗಿದೆ. ಇನ್ನು ತುಂಬಲೂರಾಚಾರ್ಯರೊಂದಿಗೆ ಹೋಲಿಕೆಯನ್ನು ಮಾಡಿ ನೋಡೋದಾದರೆ, ಇವರು ಚೂಡಾಮಣಿ ಎಂಬ ಬೃಹತ್ ಕನ್ನಡ ವ್ಯಾಖ್ಯಾನ ಗ್ರಂಥವನ್ನು ಬರೆದ ತುಂಬುಲಾರಾಚಾರ್ಯರ ಸಮಕಾಲೀನರಾಗಿದ್ದು, ಇವರಿಬ್ಬರ ಕೃತಿಗಳು ಕವಿರಾಜ ಮಾರ್ಗ ಪೂರ್ವದ ಗದ್ಯದ ಉನ್ನತ ಸ್ಥಿತಿಯನ್ನು ತೋರ್ಪಡಿಸುತ್ತವೆ ಎಂದು ಹೇಳಬಹುದು. ಶ್ಯಾಮಕುಂದಾಚಾರ್ಯರನ್ನು ತುಂಬುಲಾಚಾರ್ಯರೊಂದಿಗೆ ಹೋಲಿಕೆಯನ್ನು ಮಾಡಿ ಇಲ್ಲಿ ಹೇಳ್ತಾ ಇರೋದು, ಇವರು ಚೂಡಾಮಣಿ ಎಂಬಂಥ ಒಂದು ಬೃಹತ್ ಕನ್ನಡ ವ್ಯಾಖ್ಯಾನ ಗ್ರಂಥವನ್ನು ಬರೆದಿದ್ದಾರೆ. ಯಾರು? ತುಂಬುಲಾರಾಚಾರ್ಯರು. ಇವರು ಶ್ಯಾಮಕುಂದಾಚಾರ್ಯರಿಗೆ ಸಮಕಾಲೀನರಾಗಿದ್ದಾರೆ ಮತ್ತು ಇವರಿಬ್ಬರ ಕೃತಿಗಳು ಕೂಡ ಕವಿರಾಜ ಮಾರ್ಗ ಪೂರ್ವದ ಗದ್ಯದ ಒಂದು ಉನ್ನತ ಸ್ಥಿತಿಯನ್ನು ತೋರಿಸುತ್ತವೆ ಎಂದು ಹೇಳಬಹುದು. ನಂತರ ಭಾಷಾ ಶೈಲಿ ಮತ್ತು ಯುಗದ ಲಕ್ಷಣವನ್ನು ನೋಡೋದಾದರೆ, ಪೂರ್ವದ ಹಳಗನ್ನಡ. ಇವರ ವ್ಯಾಖ್ಯಾನ ಗ್ರಂಥದ ಭಾಷೆ 7ನೇ ಶತಮಾನದ್ದಾಗಿದ್ದರಿಂದ ಅದು ಬಾದಾಮಿ ಚಾಲುಕ್ಯರ ಕಾಲದ ಹಳೆಯ ಶಾಸನಗಳ ಭಾಷೆಗೆ ಅತ್ಯಂತ ಹತ್ತಿರವಾಗಿತ್ತು. ಇವರು ಶ್ಯಾಮಕುಂದಾಚಾರ್ಯರು ಪ್ರಾಕೃತ ಭಾಷೆಯಲ್ಲಿದ್ದುದನ್ನು ಇವರು ಪೂರ್ವದ ಹಳಗನ್ನಡ ಭಾಷೆಗೆ ಇವರೇನು ಮಾಡಿದ್ರು, ವ್ಯಾಖ್ಯಾನ ಬರೆದ್ರು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಇವರ ವ್ಯಾಖ್ಯಾನ ಗ್ರಂಥದ ಭಾಷೆ 7ನೇ ಶತಮಾನದಾಗಿರೋದ್ರಿಂದ ಅದು ಬಾದಾಮಿ ಚಾಲುಕ್ಯರ ಕಾಲದ ಹಳೆಯ ಶಾಸನಗಳ ಭಾಷೆಗೆ ಅತ್ಯಂತ ಹತ್ತಿರವಾಗಿತ್ತು ಎಂದು ಹೇಳಲಾಗಿದೆ. ಇನ್ನು ಗದ್ಯದ ಅಡಿಪಾಯವನ್ನು ನೋಡೋದಾದರೆ, ಕವಿರಾಜ ಮಾರ್ಗಕಾರನು ಉಲ್ಲೇಖಿಸುವ ಪ್ರಭಾವಿ ಪ್ರಾಚೀನ ಗದ್ಯ ಶೈಲಿಯ ವಿಕಾಸಕ್ಕೆ ಶ್ಯಾಮಕುಂದಾಚಾರ್ಯರ ಲೇಖನಗಳೇ ಮೂಲ ಪ್ರೇರಣೆಯಾಗಿದೆ ಎಂದು ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅಂದರೆ ಕವಿರಾಜ ಮಾರ್ಗಕಾರನು ಉಲ್ಲೇಖಿಸಿರುವಂತಹ ಪ್ರಾಚೀನ ಗದ್ಯ ಶೈಲಿಯ ಒಂದು ವಿಕಾಸಕ್ಕೆ ಶ್ಯಾಮಕುಂದಾಚಾರ್ಯರ ಲೇಖನಗಳೇ ಮೂಲ ಪ್ರೇರಣೆಯಾಗಿದೆ ಅನ್ನೋದನ್ನು ಹಲವಾರು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಎನ್ನುವುದನ್ನು ನಾವು ತಿಳ್ಕೊಬೋದು. ಇಲ್ಲಿಗೆ ಶ್ಯಾಮಕುಂದಾಚಾರ್ಯರಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು
ತಿಳ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೋತ್ತರಗಳ ಸರಣಿಯನ್ನು ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಪ್ರಶ್ನೋತ್ತರಗಳ ಸರಣಿಯನ್ನು ನೋಡೋಣ. ಪ್ರಮುಖ ಪ್ರಶ್ನೋತ್ತರಗಳ ಸರಣಿ. ಪ್ರಶ್ನೆ ಸಂಖ್ಯೆ 1, ಶ್ಯಾಮಕುಂದಾಚಾರ್ಯರು ಎಷ್ಟನೇ ಶತಮಾನದವರು? ಉತ್ತರ ಕ್ರಿಸ್ತಶಕ 6 ಅಥವಾ 7ನೇ ಶತಮಾನ, ಅಂದರೆ ಪಂಪ ಪೂರ್ವಯುಗ. ಪ್ರಶ್ನೆ ಸಂಖ್ಯೆ 2, ಶ್ಯಾಮಕುಂದಾಚಾರ್ಯರು ಯಾವ ಧರ್ಮಕ್ಕೆ ಸೇರಿದ ವಿದ್ವಾಂಸರಾಗಿದ್ದಾರೆ? ಉತ್ತರ ಜೈನ ಧರ್ಮ. ಪ್ರಶ್ನೆ ಸಂಖ್ಯೆ 3, ಶ್ಯಾಮಕುಂದಾಚಾರ್ಯರ ಹೆಸರನ್ನು ಮೊದಲ ಬಾರಿಗೆ ನೇರವಾಗಿ ಉಲ್ಲೇಖಿಸಿದ ಹಳೆಯ ಗ್ರಂಥ ಯಾವುದು? ಪ್ರಶ್ನೆ ಸಂಖ್ಯೆ ಭಟ್ಟಾಕಳಂಕನ ಕರ್ನಾಟಕ ಶಬ್ದಾನುಶಾಸನ, ಕ್ರಿಸ್ತಶಕ 1604. ಪ್ರಶ್ನೆ ಸಂಖ್ಯೆ 4, ಭಟ್ಟಾಕಳಂಕನು ಶ್ಯಾಮಕುಂದಾಚಾರ್ಯರನ್ನು ತನ್ನ ಗ್ರಂಥದಲ್ಲಿ ಯಾವ ಪದ ಬಳಸಿ ಗೌರವಿಸಿದ್ದಾನೆ? ಉತ್ತರ ಶ್ಯಾಮಕುಂದಾಚಾರ್ಯ ಪ್ರಭೃತಯ. ಶ್ಯಾಮಕುಂದಾಚಾರ್ಯ ಮೊದಲಿನವರು ಅಂತ ಅರ್ಥ. ಪ್ರಶ್ನೆ ಸಂಖ್ಯೆ ಮತ್ತೆ ನಾನೊಂದು ವಿಷಯ ಹೇಳೋದು ಮರ್ತೆ, ಅವರು ಪರಪದ್ಧತಿ ಎನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದಾರಲ್ವ, ಆ ಪರಪದ್ಧತಿ ಎನ್ನುವಂತಹ ಕೃತಿಗೆ ಇರುವಂಥ ಮತ್ತೊಂದು ಹೆಸರು ಪ್ರಭೃತ ಅಂತಲೂ ಕೂಡ ಕರೆಯಲಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 5, ಆಧುನಿಕ ಸಂಶೋಧನೆಯಲ್ಲಿ ಶ್ಯಾಮಕುಂದಾಚಾರ್ಯರನ್ನು ಕನ್ನಡಿಗರಿಗೆ ಪರಿಚಯಿಸಿದ ಇತಿಹಾಸಕಾರರು ಯಾರು? ಉತ್ತರ ಆರ್ ನರಸಿಂಹಾಚಾರ್ಯವರು ತಮ್ಮ ಕರ್ನಾಟಕ ಕವಿಚರಿತೆ ಗ್ರಂಥದಲ್ಲಿ. ಪ್ರಶ್ನೆ ಸಂಖ್ಯೆ 6, ಶ್ಯಾಮಕುಂದಾಚಾರ್ಯರು ಬರೆದ ಕೃತಿಗಳು ಯಾವುವು? ಇವರ ಸ್ವಂತ ಕೃತಿಗಳು ಇಂದು ಲಭ್ಯವಿಲ್ಲ, ಅವು ಕಳೆದು ಹೋಗಿವೆ. ಆದರೆ ಇವರು ಹಳಗನ್ನಡದಲ್ಲಿ ಪ್ರೌಢಕಾವ್ಯ ಅಥವಾ ಜೈನ ಸಿದ್ಧಾಂತ ಗ್ರಂಥಗಳನ್ನು ಬರೆದಿದ್ದರು ಎಂದು ನಂಬಲಾಗಿದೆ. ಪ್ರಶ್ನೆ ಸಂಖ್ಯೆ 7, ಶ್ಯಾಮಕುಂದಾಚಾರ್ಯರ ಶೈಲಿಯ ಪ್ರಭಾವವು ಕನ್ನಡದ ಯಾವ ಪ್ರಥಮ ಲಕ್ಷಣ ಗ್ರಂಥದಲ್ಲಿದೆ ಎಂದು ಸಂಶೋಧಕರು ಹೇಳುತ್ತಾರೆ? ಉತ್ತರ ಶ್ರೀ ವಿಜಯನ ಕವಿರಾಜ ಮಾರ್ಗ, ಕ್ರಿಸ್ತಶಕ 850. ಪ್ರಶ್ನೆ ಸಂಖ್ಯೆ 8, ಶ್ಯಾಮಕುಂದಾಚಾರ್ಯರು ಕನ್ನಡ ಸಾಹಿತ್ಯ ಚರಿತ್ರೆಯ ಯಾವ ಕಾಲಘಟ್ಟಕ್ಕೆ ಸೇರಿದ ಕವಿಯಾಗಿದ್ದಾರೆ? ಪಂಪ ಪೂರ್ವಯುಗ ಅಥವಾ ನೃಪತುಂಗ ಪೂರ್ವಯುಗ ಅಥವಾ ಕವಿರಾಜ ಮಾರ್ಗ ಪೂರ್ವಯುಗ ಎಂದು ಹೇಳಲಾಗಿದೆ. ಇನ್ನು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1, ಶ್ಯಾಮಕುಂದಾಚಾರ್ಯರು ರಚಿಸಿದ ಪ್ರಸಿದ್ಧ ಕೃತಿ ಯಾವುದು? ಆಪ್ಷನ್ ಎ ಕವಿರಾಜ ಮಾರ್ಗ, ಆಪ್ಷನ್ ಬಿ ಕನ್ನಡ ಪ್ರಭೃತ ಅಥವಾ ಪರಪದ್ಧತಿ, ಆಪ್ಷನ್ ಸಿ ಒಡ್ಡಾರಾಧನೆ, ಆಪ್ಷನ್ ಡಿ ಆದಿಪುರಾಣ. ಪ್ರಶ್ನೆ ಸಂಖ್ಯೆ 2, ಗುಣಧರಾಚಾರ್ಯರ ಕಷಾಯ ಪ್ರಕೃತ ಅಥವಾ ಕಷಾಯ ಪ್ರಭೃತ ಕೃತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ ಇದು ಕನ್ನಡ ವ್ಯಾಕರಣದ ಅತ್ಯಂತ ಹಳೆಯ ಗ್ರಂಥವಾಗಿದೆ, ಆಪ್ಷನ್ ಬಿ ಇದು ಪಂಪನ ಕಾಲದಲ್ಲಿ ರಚಿಸಲಾಯಿತು, ಆಪ್ಷನ್ ಸಿ ಇದು ಕೇವಲ ಲೌಕಿಕ ಪ್ರೇಮ ಕಥೆಯನ್ನು ಒಳಗೊಂಡಿದೆ, ಆಪ್ಷನ್ ಡಿ ಜೈನ ಧರ್ಮದ ತತ್ವಗಳನ್ನು ವಿವರಿಸುವ ಪ್ರಾಚೀನ ಕೃತಿಯಾಗಿದೆ. ಪ್ರಶ್ನೆ ಸಂಖ್ಯೆ 3, ಪಂಪ ಪೂರ್ವಯುಗದ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆಯಾಗಿದೆ? ಪ್ರಶ್ನೆಯನ್ನು ಸರಿಯಾಗಿ ನೋಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ಬರೆಯಿರಿ. ಆಪ್ಷನ್ ಎ ಈ ಕಾಲದಲ್ಲಿ ಶಾಸನಗಳು ಮತ್ತು ಲಕ್ಷಣ ಗ್ರಂಥಗಳು ಪ್ರಮುಖವಾಗಿವೆ, ಆಪ್ಷನ್ ಬಿ ಜೈನ ಕವಿಗಳು ಮತ್ತು ಆಚಾರ್ಯರು ಈ ಯುಗದ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ, ಆಪ್ಷನ್ ಸಿ ಈ ಕಾಲದಲ್ಲಿ ವಚನ ಸಾಹಿತ್ಯವು ಅತ್ಯಂತ ಉತ್ತುಂಗದಲ್ಲಿತ್ತು, ಆಪ್ಷನ್ ಡಿ ಕವಿರಾಜ ಮಾರ್ಗ ಈ ಯುಗದ ಪ್ರಮುಖ ಲಕ್ಷಣ ಗ್ರಂಥವಾಗಿದೆ. ಪ್ರಶ್ನೆ ಸಂಖ್ಯೆ 4, ಪಂಪ ಪೂರ್ವಯುಗದ ಕನ್ನಡ ಸಾಹಿತ್ಯದ ಪ್ರಮುಖ ಲಕ್ಷಣವೇನು? ಆಪ್ಷನ್ ಎ ಇದು ಹೆಚ್ಚಾಗಿ ಜೈನ ಧರ್ಮದ ತತ್ವಗಳು ಮತ್ತು ತೀರ್ಥಂಕರರ ಜೀವನವನ್ನು ಆಧರಿಸಿದೆ, ಆಪ್ಷನ್ ಬಿ ಇದು ಇಸ್ಲಾಂ ಧರ್ಮದ ಇತಿಹಾಸವನ್ನು ವಿವರಿಸುತ್ತದೆ, ಆಪ್ಷನ್ ಸಿ ಇದು ಆಧುನಿಕ ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚಿಸುತ್ತದೆ, ಆಪ್ಷನ್ ಡಿ ಇದು ಕೇವಲ ವೀರರ ಸಾಹಸಗಾಥೆಗಳನ್ನು ಮಾತ್ರ ಹೊಂದಿದೆ. ಈ ಇಷ್ಟು ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಾವು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.